ಜಿಲ್ಲಾ ನೌಕರರ ಸಂಘದ ವತಿಯಿಂದ ಆಯೋಜಿಸಲಾದ ಲೆದರ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟ್ ನ ಈ ಒಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಸೇರಿರ್ತಕ್ಕಂಥ ಇಂದಿನ ಜಿಲ್ಲಾ ಪಂಚಾಯತಿಯ ಅಧ್ಯಕ್ಷರು ಆತ್ಮೀಯರು ಆಗಿರ್ತಕ್ಕಂಥ ಸಿದ್ದು ಪಾಟೀಲ್ ಅವರೇ, ರವಿ ಮಂಜಿಕರ್ ಅವರೇ, ನೌಕರರ ಸಂಘದ ಅಧ್ಯಕ್ಷ ಆಗಿರ್ತಕ್ಕಂಥ ಬಸವರಾಜ್ ಬಳ್ಳಾರಿ ಅವರೇ, ಗೋಗೇರಿ ಅವರೇ, ಬಂಡಿ ಅವರೇ, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನೌಕರರ ಸಂಘದ ಪದಾಧಿಕಾರಿಗಳೇ, ವಿಶೇಷವಾಗಿ ಇವತ್ತಿನ ಕ್ರಿಕೆಟ್ ಟೂರ್ನಮೆಂಟ್ ನಲ್ಲಿ ಭಾಗವಹಿಸುವಂತ ನೌಕರರು ಹಾಗೂ ಕ್ರೀಡಾಪಟುಗಳೇ, ಮಾಧ್ಯಮದ ಮಿತ್ರರೇ, ಯುವಕ ಮಿತ್ರರೇ, ಅತ್ಯಂತ ಖುಷಿಯ ಸಂಗತಿ ಏನಂದ್ರ, ನೀವು ಲೆದರ್ ಬಾಲ್ ಕ್ರಿಕೆಟ್ ಮಾಡ್ಬೇಕು ಅನ್ನುವಂತ ವಿಚಾರ ಏನ್ ನಿಮ್ದು ಬಂದೈತಿ, ಅದು ಅತ್ಯಂತ ಖುಷಿ ತರುವಂತ ವಿಷಯ. ನೀವು ಆರಾಮ್ ಮನಸ್ ಮಾಡಿ ಸುಮ್ಮನೆ ಟೆನಿಸ್ ಬಾಲ್ ಕ್ರಿಕೆಟ್ ಆಡಿ ಮುಗಿಸ್ಬಿಡ್ಬೋದಾಗಿತ್ತು. ಆದ್ರೆ ಹೊಸ ವಿಚಾರವನ್ನ ಇಟ್ಕೊಂಡು ಲೆದರ್ ಬಾಲ್ ದಾಗನ ಈ ಟೂರ್ನಮೆಂಟ್ ಮಾಡೋಣ ಅನ್ನುವಂತ ನಿಮ್ಮ ವಿಚಾರ ಏನೈತಿ, ಅದನ್ನ ನಾವೆಲ್ಲರೂ ವಿಶೇಷವಾಗಿ ಒಬ್ಬ ಕ್ರೀಡಾಪಟುವಾಗಿ ಅತ್ಯಂತ ಮೆಚ್ಚುಗೆಯನ್ನ ಅಭಿವ್ಯಕ್ತಿಪಡಿಸುತ್ತಾ ಒಂದು ನಾನು ತಮ್ಮಲ್ಲಿ ಮನವಿ ಏನ್ ಮಾಡ್ತೀನಿ ಅಂದ್ರೆ, ನೀವು ಆಯೋಜನೆ ಮಾಡೋದು ಎಷ್ಟು ಹಗರೈತಿ, ಆಟ ಆಡೋದು ಅಷ್ಟು ಹಗರಿಲ್ಲ. ಲೆದರ್ ಬಾಲ್ ಕ್ರಿಕೆಟ್ ಸ್ಯಾಟರ್ಡೆ ಸಂಡೇ, ಸೆಕೆಂಡ್ ಸ್ಯಾಟರ್ಡೆ ಸಂಡೇ ಸುಟಿ ಐತಿ ಕರೆ, ಆದ್ರೆ ನಿಮ್ಗೆ ಇವತ್ತೇನಾದ್ರೂ ಗಾಡ್ ಫಾರ್ಬಿಡ್ ಇಂಜುರಿ ಆತಂದ್ರೆ ಸಂಡೇ ಗೊತ್ತಾಗಿಲ್ಲ, ಅದು ಮಂಗಳವಾರ ಗೊತ್ತಾಗಿಲ್ಲ. ಅದಕ್ಕೆ ಒಬ್ಬ ಕ್ರೀಡೆ ಪ್ರೇಮಿಯಾಗಿ ಅದಕ್ಕಿಂತ ಹೆಚ್ಚಿನ ಒಬ್ಬ ಕ್ರಿಕೆಟರ್ ಆಗಿ ನಿಮ್ ಮುಂದೆ ಇದನ್ನು ಪ್ರಸ್ತಾಪ ಮಾಡ್ತೇನೆ. ಒಂದು 2 ವಾರದಿಂದ ನಾವು ಇಲ್ಲೇ ಟೂರ್ನಮೆಂಟ್ ಆಡಿದ್ವಿ. ಕಡೆ ಲಾಸ್ಟ್ ಮ್ಯಾಚ್ ನಾನು ಆಡಿದ್ದು 2016 2016 ಆದ್ಮೇಲೆ ಒಮ್ಮೆ 2025 ಕ್ರಿಕೆಟ್ ಆಡಿದ್ಮೇಲೆ ಅಲ್ಲಿ ತನಕ ಅನ್ಸಾಗತ್ತಿತ್ತು ಅಡಿಲ್ಲ ತರಬೇತಿ ಆರಾಮ್ ಮಾತಾಡ್ಬೋದು ಅಂತಂದ. ಆದ್ರೆ 3 ದಿವಸ ಕಂಟಿನ್ಯೂಸ್ ಆಡಿದ್ಮೇಲೆ ಗೊತ್ತಾಯ್ತು ನಮಗ ಬಹಳ ತ್ರಾಸ ಆಗ್ತದೆ, ಚಾಲು ಆಯ್ತು. ಅದಕ್ಕೆ ನೀವೆಲ್ಲ ನೌಕರರು ಇರ್ತೀರಿ, ನಿಮ್ದೇ ಆದ ಜವಾಬ್ದಾರಿಗಳು ಇರ್ತಾವೆ. ಕ್ರೀಡೆಯಾಗ ಅಷ್ಟ ಆಡ್ರಿ, ಸೋಮವಾರ ನಿಮ್ ಜವಾಬ್ದಾರಿ ಆಗ್ತವೆ. ಮತ್ ನಾವ್ ಯಾರಿಗಾರ ನಿಮಗ್ ಫೋನ್ ಹಚ್ಬಿಟ್ಟು ನೀವು ಸುಟ್ಟಿಗತ್ತೀರಿ ಅನ್ನೋ ಜವಾಬ್ದಾರಿ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ